ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಒಂದು ಮನ್ಕಂಠ ಬ್ಲಾಗಿಗೆ ಸ್ವಾಗತ. ದೀಪಾವಳಿ ಹಬ್ಬಕ್ಕೋಸ್ಕರ ನಾನು ಲೇಯರ್ ಆಗಿರುವಂಥ ಶಂಕರಪೊಳೆ ಮಾಡೋ ರೆಸಿಪಿ ಶೇರ್ ಮಾಡಿ ನಿಮ್ಮ ಜೊತೆ. ಮತ್ತು ಹೊಳ್ಳೆ ದೀಪಾವಳಿಗೆ ನಾವು ಯಾವ್ಯಾವ ಥರ ನೀರು ಹಾಕಿ ದೀಪ ಹಚ್ಚು ಮತ್ತು ಎಣ್ಣೆ ಹಾಕಿ ಹಚ್ಚು ಮಣ್ಣಿನ ಪಣತಿ ಮತ್ತು ದೀಪಾವಳಿಗೆ ಏನೇನು ನಮ್ಮ ಮನೆಯವರು ಸಾಮಾನು ತಂದ್ರಂತ ನಿಮ್ಮ ಜೊತೆ ಶೇರ್ ಮಾಡೀನಿ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ತಾಗಿ ನೋಡೋರು ಇಷ್ಟ ಆದ್ರಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋದು ಬರ್ರಿ. ಈಗ ಈ ಥರ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಲೇಯರ್ ಆಗಿರುವಂಥ ಶಂಕರಪೊಳೆ ಮಾಡುವುದು ಯಾವ ರೀತಿ ಅಂತ ನೋಡೋಣ ಬರ್ರಿ. ಈಗಿಲ್ಲಿ ನಾನು ಒಂದು ಬೊಗಾನಿ ತೊಗೊಂಡಿನಿ. ಬೊಗಾನಿಗೆ ಒಂದು ಬಟ್ಲ ನೀರು ಹಾಕಿನಿ. ಈ ಬಟ್ಲಲ್ಲಿನ ಒಂದು ಬಟ್ಲ ನೀರು ಹಾಕಿನಿ, ಒಂದು ಬಟ್ಲ ಎಣ್ಣೆ ತೊಗೊಂಡಿನಿ ಮತ್ತು ಒಂದು ಬಟ್ಲ ಸಕ್ಕರೆ ತೊಗೊಂಡಿನಿ. ನಾನು ಸಕ್ಕರೆ ಪೌಡ್ರ್ ಇರಲಿಲ್ಲ, ಈಗ ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಳಕತ್ತೀನಿ. ಇದಕ್ಕೆ ಪೌಡ್ರ್ ಮಾಡಿ ಹಾಕ್ಕೊಂಡು ಇನ್ನಷ್ಟು ಚಲೋ ಅಂತಾಗೆ ಮಿಕ್ಸ್ ಮಾಡ್ಕೋಬೇಕು. ಚಲೋ ಅಂತಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನು ಸಕ್ಕರೆ ಪೌಡ್ರ್ ಜೊತೆ ಕರ್ಗೊಂಡು ಸ್ವಲ್ಪ ಬಿಸಿನೂ ಮಾಡ್ಕೋಬೇಕು. ಈಗ ಇದನ್ನು ಕುದ್ಸಕ್ಕೆ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ನಾನು ಪೌಡ್ರೆಲ್ಲ ಎಣ್ಣೆ ಮತ್ತು ನೀರಿನ ಜೊತೆ ಎಲ್ಲ ಹೊಂದ್ಕೊಳ್ಳೋಂಗೆ ಚಲೋ ಅಂತಾಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಮಸ್ತ್ ಸಾಫ್ಟ್ ಆಗ್ತಾವೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಹೆಂಗಿತ್ತಂತ ಕಮೆಂಟ್ ಒಳಗೆ ಹೇಳ್ರಿ. ಈಗ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಅದನ್ನ ಸಕ್ಕರೆ ಕರ್ಗೋಸಕ್ಕೆ ಇಟ್ಕೊಳತ್ತೀನಿ. ಇದನ್ನ ಸ್ವಲ್ಪ ಗಂಟಿರುತ್ತೆ, ಅದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ ಎಲ್ಲ ಇದ್ರ ಜೊತೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಮೆಜರ್ಮೆಂಟಿನಿಂದ ನೀವು ನಾ ಹೇಳಿದ ಮೆಜರ್ಮೆಂಟ್ನಿಂದ ನೀವು ಮಾಡ್ಕೊಂಡ್ರಂದ್ರೆ ಸಾಫ್ಟಾಗಿ ಲೇಯರ್ ಆಗಿ ಶಂಕರಪೊಳೆ ಬರ್ತವೆ. ಈಗ ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿನಿ. ಅಗಲವಾದ ಪಾತ್ರೆ ಅಂದರೆ ನಿಮ್ಗೆ ಹಿಟ್ಟು ಕಲಿಸ್ಕೊಳಕ್ಕೆ ಅನುಕೂಲ ಆಗಿರ್ಬೇಕು. ಆ ಥರ ನಾನು ಇಲ್ಲೊಂದು ಸಣ್ಣದೊಂದು ಪರ್ದ ತೊಗೊಂಡು ಅದಕ್ಕೆ ತಣ್ಣಗೆ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಈಗ ತಣ್ಣಗೈತಿ. ನಾನು ಅದಕ್ಕಿಂತ ಸ್ವಲ್ಪ ದೊಡ್ಡ ಕಟೋರಿಲೇ 2 ಕಟೋರಿ ಹಿಟ್ಟು ತೊಗೊಂಡಿನಿ. 2 ಕಟೋರಿ ಹಿಟ್ಟು ತೊಗೊಂಡು ನಾನು ಕಲಿಸ್ಕೊಳಕತ್ತೀನಿ ಚಲೋ ಅಂತ. ಈಗ ಈ ಥರ ಅಷ್ಟು ಕಲಿಸ್ಕೊಂಡಿನಿ. ನಾನು ಎಣ್ಣೆ ಮತ್ತು ಸಕ್ಕರೆ ನೀರು ಸ್ವಲ್ಪ ಅದಕ್ಕಿಂತ ಸಣ್ಣ ಕಟೋರಿ ಒಳಗೆ ಅತಿ ತೊಗೊಂಡಿದ್ದೆ. ಹಿಟ್ಟು ಸ್ವಲ್ಪ ಅದಕ್ಕಿಂತ ಪೂರ ದೊಡ್ಡ ಕಟೋರಿ ಒಳಗೆ ಹಿಟ್ಟು ತೊಗೊಂಡಿನಿ. ನಾನು ತೊಗೊಂಡು ಮೆಜರ್ಮೆಂಟಿಗೆ ಅದು ಹಿಟ್ಟು ಬರೋಬ್ಬರಿ ಆಯ್ತು. ಹಾಗಾಗಿ ನಾನು ಅದನ್ನ ತೊಗೊಂಡು ಚಲೋ ಅಂತ ಕಲಿಸ್ಕೊಂಡಿನಿ. ಬೇಕಂದ್ರೆ ನೀವು ಒಂದು 15 ನಿಮಿಷ ಅದನ್ನ ಹಿಟ್ಟು ನೆನೆಯಕ್ಕೆ ಬಿಡ್ಬೋದು, ಇಲ್ಲಾಂದ್ರೆ ಹಂಗೆ ಮಾಡ್ಕೋಬೋದು. ಏನು ನೆನೆಯಕ್ಕೆ ಇಡಬೇಕಂತ ಏನಿಲ್ಲ. ಮಸ್ತ್ ಬರ್ತವೆ ಸಾಫ್ಟಾಗಿ. ಈಗ ಇದನ್ನು ನಾನು 3 ಉಳ್ಳಿ ಮಾಡ್ಕೊಂಡಿನಿ. ದೊಡ್ಡ 3 ಉಳ್ಳಿ ಮಾಡ್ಕೊಂಡು ಇನ್ನು ಲಟ್ಟಿಸ್ಕೊಳಕತ್ತೀನಿ. ಒಂದು ಉಳ್ಳಿ ಈ ಥರ ಇಷ್ಟು ದಪ್ಪ ಒಳಗೆ ಒಂದು ಉಳ್ಳಿ ಈ ಥರ ತೆಳ್ಳಗೆ ಚಪಾತಿ, ಇಷ್ಟು ದೊಡ್ಡ ಚಪಾತಿ ಈ ಥರ ಲಟ್ಟಿಸ್ಕೊಂಡು ಈಗ ಅದನ್ನು ಮಡಚಿ ಈ ಥರ ಲೇಯರ್ ಆಗಿ ಲಟ್ಟಿಸ್ಕೋಬೇಕು. ಈಗ ಈ ಥರ ಲೇಯರ್ ಆಗಿ ಲಟ್ಟಿಸ್ಕೊಂಡು ನಮ್ಗೆ ಸ್ವಲ್ಪ ದಪ್ಪ ಇರಬೇಕು. ತೀರೆ ತೆಳ್ಳಗಾಗಲ್ಲ. ತೆಳ್ಳಗೆ ಮಾಡ್ಕೊಂಡಿದ್ದಿಲ್ಲ ಅಷ್ಟು ತೆಳ್ಳಗೆ ಮಾಡ್ಕೋಬಾರ್ದು. ಹಿಂಗೆ ಇಷ್ಟು ದಪ್ಪ ಆದ್ರಂದ್ರೆ ಸಾಕು, ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಈಗ ಈ ಥರ ಅದಕ್ಕಿಂತ ಆಗಲಿ ಫಸ್ಟ್ ಮಾಡ್ಕೊಂಡಿದ್ದಿಲ್ಲ, ಅದಕ್ಕಿಂತ ಇದು ಸ್ವಲ್ಪ ದಪ್ಪನೈತಿ. ಈಗ ಇದನ್ನು ನಾನು ಸ್ಕ್ವೇರ್ ಟೈಪ್ ಒಳಗೆ ಶಂಕರಪೊಳೆ ಕಟ್ ಮಾಡ್ಕೊಳತ್ತೀನಿ. ನೀವು ಬೇಕಂದ್ರೆ ಡೈಮಂಡ್ ಶೇಪ್ನೊಳಗೂ ಕಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಪಿಜ್ಜಾ ಕಟರ್ ಇರುತ್ತಲ್ಲ ಅದರಲ್ಲೇ ನೀವು ಕಟ್ ಮಾಡ್ಕೋಬೋದು. ನನ್ನ ಹತ್ರ ಪಿಜ್ಜಾ ಕಟರ್ ಏನಿಲ್ಲ, ಹಾಗಾಗಿ ಚಾಕು ಸಹಾಯದಿಂದ ಅವನ್ನ ಸ್ಕ್ವೇರ್ ಟೈಪ್ನೊಳಗೆ ಶಂಕರಪೊಳೆ ಎಲ್ಲ ಕಟ್ ಮಾಡ್ಕೊಳತ್ತೀನಿ. ಇದೇ ಥರ ನಾವು ಅದು ಎಷ್ಟು ಹಿಟ್ಟೈತಿ ಅಷ್ಟು ಶಂಕರಪೊಳೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಇದನ್ನ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ಬೇಕಂದ್ರೆ ಶಂಕರಪೊಳೆ ಮಾಡ್ಕೊಳಕ್ಕೆ ನೀವು ತುಪ್ಪ, ನಾನು ಎಣ್ಣೆ ಹಾಕೋದೇನು 1 ಕಪ್. ನೀವು ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು. ನನ್ನ ಮಗಳು ದೊಡ್ಡಕ್ಕೆ ತುಪ್ಪ ತಿನ್ನಂಗಿಲ್ಲ, ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ. ಈಗ ಒಂದಷ್ಟು ಶಂಕರಪೊಳೆ ರೆಡಿ ಮಾಡ್ಕೊಂಡಿದ್ದು ಈಗ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಎಣ್ಣೆ ಮಾತ್ರ ಸಣ್ಣ ಉರಿ ಒಳಗೆ ಇಟ್ಕೋಬೇಕು, ಜೋರು ಯಾವತ್ತೂ ಇಟ್ಕೊಬಾರ್ದು. ಯಾಕಂದರೆ ಇದು ನಾವು ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಲ್ಲ, ಲೇಯರ್ ಆಗಿ ಬರ್ಬೇಕಂದ್ರೆ ಎಣ್ಣೆ ಒಳಗೆ ಹಾಕೋತ್ನಾಗ ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಸ್ವಲ್ಪ ಕಾದಿರ್ಬೇಕು. ಮೀಡಿಯಮಾಗಿ ಲೋ ಫ್ಲೇಮ್ನಾಗ ಉರಿ ಇರಬೇಕು. ಅದ್ರೊಳಗೆ ಲೋ ಫ್ಲೇಮ್ನೊಳಗೆ ಸಣ್ಣ ಧೀಮೆ ಆಚಿನೊಳಗೆ ಸಣ್ಣ ಉರಿ ಒಳಗೆ ನಾವು ಇದನ್ನು ಚಲೋ ಅಂತಾಗ ಫ್ರೈ ಮಾಡ್ಕೋಬೇಕು. ಈ ಕಲರ್ ಬರೋವರೆಗೂ ನಾವು ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು. ಜೋರು ಉರಿ ಇಟ್ಕೊಳ್ಳೋಂಗಿಲ್ಲ, ಗ್ಯಾಸು ಸ್ಲಿಮ್ನಾಗ ಇರಬೇಕು. ಇಲ್ಲಾಂದ್ರೆ ಅದು ಮ್ಯಾಗ ಕರ್ರಗಾಗಿ ಬರುತ್ತಾ, ಒಳಗೆ ಬೆಂದಿರೋಂಗಿಲ್ಲ ಮತ್ತು ಲೇಯರ್ ಆಗಿ ನಮ್ಗೆ ಶಂಕರಪೊಳೆ ಬರೋಂಗಿಲ್ಲ. ಹಾಗಾಗಿ ನಾವು ಅವನ್ನೆಲ್ಲ ರೆಡಿ ಮಾಡ್ಕೊಂಡೆ. ಈಗ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಅವನು ರೆಡಿ ಮಾಡ್ಕೊಂಡಿನಿ. ಈಗ ನೋಡಿ ಶಂಕರಪೊಳೆ ನಾನು ನಿಮ್ಗೆ ತೋರ್ಸಕತ್ತೀನಿ. ಈಗ ಈ ಥರ ಲೇಯರ್ ಆಗಿ ಫುಲ್ಲು ಸಾಫ್ಟಾಗಿ
ಬರ್ತಾವೆ. ಟೇಸ್ಟ್ನು ಭಾಳ ಇರ್ತೈತಿ, ಚಲೋ ಸೂಪರಾಗಿರ್ತೈತಿ. ನಾನು ಸಕ್ರೆ ಮೈಲ್ಡಾಗಿ ಹಾಕೊಂಡೀನಿ, ಸ್ವೀಟ್ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು. ನಿಮಗೆ ಬೇಕಂದ್ರೆ ನೀವು ಇನ್ನೂ ಒಂದು ಅರ್ಧ ಕಪ್ಪು ಜಾಸ್ತಿ ಸ್ವೀಟ್ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಹಿಟ್ಟು ಎಷ್ಟು ತೊಗೊಂಡಿನಿ ಅಷ್ಟು ಹಿಟ್ಟಿಗೆ ನಮ್ಮ ಮನೆಯೊಳಗೆ ಸ್ವೀಟ್ ಕಮ್ಮಿ ತೊಗೊಂತಾರಲ್ಲ ಅದಕ್ಕೆ ತಕ್ಕನಾಗಿ ನಾನು ಮಾಡ್ಕೊಂಡೀನಿ. ಈಗ ಇಲ್ಲೇ ನಿಮಗೆ ಮುರಿದಿನೂ ತೋರ್ಸಾಕ್ತೀನಿ. ಸೂಪರಾಗಿ ಕ್ರಿಸ್ಪಿಯಾಗಿ ಬಂದವು. ನೀವು ಮಾಡಿ ಒಂದ್ಸಲ, ಮಕ್ಕಳಿಗಂತೂ ಮಸ್ತ್ ಅಂದ್ರೆ ಮಸ್ತ್ ಇಷ್ಟ ಆಗ್ತಾವೆ. ಹೆಂಗೆ ಮಾಡಿನಂತ ಕಮೆಂಟ್ ಮಾಡೋದು ಹೇಳ್ರಿ. ಈಗ ದೀಪಾವಳಿಗೆ ನಮ್ಮ ಮನೆಯವರು ಸ್ವಲ್ಪ ಸಾಮಾನು ತಂದಾರ ಅಂತ ಹೇಳಿದ್ನಲ್ಲ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈಗ ಇವು ನೀರು ಹಾಕಿ ಹಚ್ಚು ದೀಪ, ಕರೆಂಟಿಲ್ಲೇ ತಯಾರು ಮಾಡಿದಂಗಾರ. ನೀರು ಹಾಕಿದ ತಕ್ಷಣ ಹತ್ತುತ್ತಾವೆ. ಇವು ಸೂಪರಾಗಿ ಅದಾವೆ, ನನಗೂ ಭಾಳ ಇಷ್ಟ. ಅದು ನಮ್ಮನೆಯವರು ಒಂದು ಸೆಟ್ ತಂದಾರ, ಒಂದು ಸೆಟ್ನೊಳಗೆ 6 ಬರ್ತಾವೆ. ಮತ್ತು ಲಕ್ಷ್ಮೀ ಪಾದ ಅಂತಾರಲ್ಲ, ಲಕ್ಷ್ಮೀ ಪಾದ ತಂದಾರ 2 ಸೆಟ್. ಒಳ್ಳೆ ಸ್ವಸ್ತಿಕ್ ಅಂತಾರಲ್ಲ, ಸ್ವಸ್ತಿಕ ತೊಗೊಂಬಂದಾರ. ಬಾಗಿಲಿಗೆ ಹಚ್ಚಕ್ಕೆ ಚಿಕ್ಕ 2 ತೊಗೊಂಬಂದಾರ. ಒಂದು ನಮ್ಮ ಅಜ್ಜನ ಫೋಟೋ ಐತಿ, ನಮ್ಮ ಅಜ್ಜನ ಫೋಟೋಕ್ಕೆ ಹಾಕಕ್ಕೆ ಒಂದು ಈ ಥರ ಅರಿಬಿದು ಸಣ್ಣದು ಮಾಲಿ ತೊಗೊಂಬಂದಾರ, ಅವ್ರ ಫೋಟೋಗೆ ಹಾಕೋಕ್ಕೋಸ್ಕರ. ಅದು ಭಾಳ ಚಂದ ಕ್ಯೂಟಾಗೈತಿ. ಇದು ಒಂದು ಬಾಗಿಲಿಗೆ ಹಾಕಕ್ಕೆ ತೋರಣ ತೊಗೊಂಬಂದಾರ. ಈಚೆ ಕಡೆ ಶುಭ, ಈಚೆ ಕಡೆ ಲಾಭ, ಮತ್ತಳ ಶ್ರೀ ಲಕ್ಷ್ಮೀ ನಮಃ ಅಂತ ಹಿಂಗೆ ಬರ್ದಾರ ಹಿಂದಿ ಒಳಗೆ. ಅದು ಮಸ್ತ್ ಐತಿ. ಮತ್ತು ಗಣಪತಿ ಚಿತ್ರ ಮತ್ತು ಮೈನಲ್ಲಿ ಚಿತ್ರ, ಸ್ವಸ್ತಿಕ್ ಎಲ್ಲ ಐತೆ ಅದ್ರೊಳಗೂ. ಒಳ್ಳೆ ಒಂದು ಇದಂತೂ ಭಾಳ ಇಷ್ಟ ಆಯಿತು. ಮಣ್ಣಿಲೆ ಮಾಡಿದ್ದು ಗಣಪತಿದು ಮೂರ್ತಿ ತೊಗೊಂಬಂದಾರ. ಮಸ್ತ್ ಇತ್ತು ಕ್ಯೂಟಾಗಿ. ನೀವು ಮನೆ ಎಂಟ್ರೆಸ್ನಾಗ ಹಾಕೋಬೋದು, ಮನೆ ಒಳಗಾದ್ರೂ ಹಾಕೋಬೋದು. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ಹಾಕೋಬೋದು. ಮತ್ತು ಸ್ವಲ್ಪ ಮಣ್ಣಿನ ದೀಪ ತಂದಾರ. ಇವು 4 ದೀಪ ತೋರಿಸಿದ್ನೆಲ್ಲ ಅವತ್ತು ನಮ್ಮ ಮಗಂದು ಸ್ಕೂಲ್ನೊಳಗೆ ದೀಪಾವಳಿದು ಸೆಲೆಬ್ರೇಟ್ ಮಾಡೋದಿತ್ತು, ಹಾಗಾಗಿ ಅದಕ್ಕಂತೇಳಿ ತೊಗೊಂಡ್ಬಂದಿದ್ವಿ. ಈಗ ಇದೊಂದು ನೀರು ಹಾಕೋತಿದ್ನಿ, ಅದು ಹತ್ತಲಿಲ್ಲ, ಸ್ವಲ್ಪ ಬಿಟ್ಕೊಂಡಿತ್ತು. ಮತ್ತು ನಮ್ಮ ಮನೆಯವ್ರಿಗೆ ಒಂದು ಸರಿ ಮಾಡಿದ್ರು, ಆಮೇಲೆ ಹತ್ತಿತ್ತು. ಈಗ ನಾನು ನಿಮ್ಗೆ ನೀರು ಹಾಕಿ ದೀಪ ಹಚ್ಚಿ ಮತ್ತು ಲೈಟ್ ಆರಿಸಿನ ತೋರಿಸ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತವೆ. ನಿಮಗೂ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಆನ್ಲೈನ್ ಒಳಗೆ ಸಿಗ್ತಾವೆ. ಆನ್ಲೈನ್ ಒಳಗೆ ನಾವೇನು ತಂದಿಲ್ಲ, ನಮ್ಮ ಮನೆಯವ್ರು ಹಿಂಗೆ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಇದ್ದು ಅಂತ ತೊಗೊಂಡ್ಬಂದಾರ. ಈಗ ನಾನು ನಿಮ್ಗೆ ಮತ್ತು ನೀರನ್ನು ಗ್ಲಾಸಿಗೆ ತೆಗೆದು ತೋರ್ಸಾಕ್ತೀನಿ. ನೀರು ಇರಲಿಲ್ಲ ಅಂದ್ರೆ ಹತ್ತಲ್ಲ, ನೀರು ಇದ್ದಷ್ಟು ಆಗುತ್ತವೆ. ಆದ್ರೆ ಅದ್ರೊಳಗೆ ಇನ್ನೂ ಒಂದೊಂದು ಹನಿ ನೀರು ಉಳಿದಿದ್ದಕ್ಕೆ ಅವು 2 ದೀಪ ಹತ್ಕೊಂಡಿದ್ದು. ನೀರು ತೆಗೆದ್ರೂ ಹತ್ಕೊಂಡಿದ್ದು. ಮತ್ತು ಅವ್ನು ನೀರು ತೆಗೆದ್ಮೇಲೆ ಫುಲ್ ನೀರು ಜಾಡ್ಸಿದ ಮೇಲೆ ಆರಿದು. ಮತ್ತು ಹಿಂಗೆ ಈಗ ನನ್ನ ಮಗನೂ ಹಚ್ಚಿ ತೋರ್ಸಾತ ನೋಡ್ರಿ. ಹಿಂಗೆ ಅಷ್ಟಕ್ಕೊಂದು ಅವು ಇಷ್ಟ ಆಯಿತು, ನಾನು ಹಚ್ತೀನಿ ಅಂತೇಳಿ ಹಚ್ಚಾಕತ್ತಾನೆ. ಪ್ಲೀಸ್ ನಮ್ಮ ಚಾನಲ್ ಯಾರಿಗೆಲ್ಲ ಇಷ್ಟ ಆಯಿತು ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.